ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮಾಡ್ತೀನಿ ಚಟ್ನಿ ಇಡ್ಲಿಗೆ. ಹೆಂಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ ಚಟ್ನಿ. ಸೊ ಇಲ್ಲಿ ಇವರು ಕಾಯಿ ತುರಿ ಇಟ್ಕೊಂಡಿದ್ದಾರೆ. ಆಮೇಲೆ ಇದು ಹುರುಗಡ್ಲೆ. ಓಕೆ, ಕುಡ್ ತಿಂದ್ರೆ ಗ್ಯಾಸ್ ಆಗಲ್ಲ. ಅಯ್ಯೋ ಇಷ್ಟೊಂದು ಇಲ್ಲ ಕಣ, ಕಾಣಿಕಷ್ಟೇ. ಹಸಿಮೆಣಸಿನ್ಕಾಯಿ ಒಂದು 5, 6 ಅಥವಾ 7 ನಿಮ್ಮ ಖಾರಕ್ಕೆ ತಕ್ಕನಾಗಿ ಹಾಕೋಬೇಕು. ಓಕೆ, ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದು ಇಂಗು, ಒಂದು ಸ್ವಲ್ಪ ಹಿಂಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡ್ಮೇಲೆ ಅದನ್ನೊಂದು ಸ್ವಲ್ಪ ಹಾಕೊಳ್ಳಿ. ಇನ್ನೊಮ್ಮೆ ಹೇಳಿ. ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡಿ ಸೀಳ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಶುಂಠಿ, ಹುಣಸೆ ನೀರು ಅಥವಾ ಹುಣಸೆ ಹಣ್ಣು ಹಾಕೊಂಡ್ರು ಸರಿ. ಬೆಲ್ಲ ಹಾಕೊಳ್ಳಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಲಿ. ಸಾಕೊಂಬತ್ತೀವಿ. ಚಟ್ನಿ ನೋಡಿ ರೆಡಿ ಇರುತ್ತೆ. ಇದು ಗಟ್ಟಿ ಇದೆ, ಇದನ್ನ ನೀರು ಮಾಡ್ಕೋಬೇಕು. ಆವಾಗ ಇಡ್ಲಿಗೆ ನೀರು ಚಟ್ನಿ ಆಗುತ್ತೆ. ಹೋಟೆಲ್ ಸ್ಟೈಲ್ ನೀರು ಚಟ್ನಿ. ಇವಾಗ ನೀರು ಹಾಕ್ತಾ ಇದ್ದೀರಾ? ಹೌದು. ಮಿಕ್ಸಿ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿನ ಇದರಲ್ಲೇ ತೊಳ್ಕೊಂಡ್ಬಿಡ್ಬೇಕಾ? ಓಕೆ. ಈಗ ನೋಡಿ ಮಿಕ್ಸಿಲಿ ಯಾವುದು ಇಲ್ಲ ಚಟ್ನಿ. ಬೇಕೋ ಅಷ್ಟು ನೀರು ಹಾಕೋಬೇಕು. ಸಾಕಯ್ಯ? ಅಲ್ಲ, ಇನ್ನೂ ನೀರು ಹಾಕಬೇಕಿದೆ. ಗಟ್ಟಿದೆ. ಇಷ್ಟು ನೀರು, ಇನ್ನೂ ಬೇಕಾದ್ರೆ ನೀರು ಹಾಕೋಬೋದು. ಓಕೆ. ಇದಕ್ಕೊಂದು ಒಗ್ಗರಣೆ ಬೀಳಬೇಕು. ಓಕೆ ಒಗ್ಗರಣೆ. ಓಕೆ, ಇದನ್ನು ಒಂಚೂರು ತೊಳ್ಕೊಬೋದು. ಹೇಳಿ. ನೀರು ಮಾಡ್ಬೇಕು. ಇವಾಗ ಏನು ಮಾಡ್ತಿದ್ದೀರಾ? ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಓಕೆ. ಓ, ರಿಚ್ಚು ಒಗ್ಗರಣೆ. ಹಾಂ, ಒಂದು ಚಮಚ ತುಪ್ಪ ಹಾಕೊಳ್ಳಿ. ಓಕೆ. ಸಾಕು. ಓಕೆ. ಪಟ 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 ಅಂದಾಗ ಚೂರು ಅವನ್ ಕೈ ಪಸೊಂಡ್ಲೆ ಬಿಸಿ ಬಿಸಿ ಇದ್ದಿ ಪುಟ್ಟು ಬಿಸಿ ಉಂಡ. ಈ ಥರ ಸ್ವಲ್ಪ ಪಟ 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 ಅಂದಾಗ ನೀವು ಚೂರು ಕರಿಬೇವನ್ನ ಹಾಕಿದ್ರೆ ಈ ಥರ ಸೌಟು ಹೋಗುತ್ತೆ. ನೀರು ಚಟ್ನಿ ರೆಡಿ. ಚಟ್ನಿ ರೆಡಿ.